ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ ಸಂಖ್ಯೆ 15 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 37ನೇ ಪ್ರಶ್ನೆ 4 ಅಂಕಗಳನ್ನ ಹೊಂದಿದೆ. 37ನೇ ಪ್ರಶ್ನೆ, ಮಾನವನ ಹೃದಯದ ಛೇದನೋಟವನ್ನು ತೋರಿಸುವ ಚಿತ್ರ ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಬಹಳ ಮುಖ್ಯವಾದ ಪ್ರಶ್ನೆ, ಮಾನವನ ಹೃದಯದ ಛೇದನೋಟ. ಇದ್ರ ಮೇಲೆ ಈ ರೀತಿಯಾಗಿ ನೇರವಾಗಿ ಕೂಡ ಪ್ರಶ್ನೆಯನ್ನ ಕೇಳಬಹುದು ಅಥವಾ ಅಪ್ಲೈಡ್ ಟೈಪ್ ಅನ್ವಯಿಕ ಪ್ರಶ್ನೆಯನ್ನ ಕೂಡ ಕೇಳಬಹುದು. ಇದು ಮಾನವನ ಹೃದಯದ ಛೇದನೋಟ. ಇಲ್ಲಿ ನೋಡಿ, ಈಗ ಬೇರೆ ಬೇರೆ ಭಾಗಗಳಿವೆ. ಅದರಲ್ಲಿ ಅವರು ಗುರುತಿಸ್ಲಿಕ್ಕೆ ಹೇಳಿರುವಂತಹ ಭಾಗ ಸೆಪ್ಟಮ್. ಸೆಪ್ಟಮ್ ಎಲ್ಲಿದೆ? ಇದು ಸೆಪ್ಟಮ್ ಏನಿದೆ, ಇದು ಬಲ ಮತ್ತೆ ಎಡಭಾಗವನ್ನ, ಹೃದಯದ ಬಲ ಮತ್ತೆ ಎಡಭಾಗವನ್ನ ವಿಭಜಿಸುವಂತಹ ಭಿತ್ತಿಯಾಗಿದೆ ಸೆಪ್ಟಮ್. ಅದೇ ತರ ಬಲ ಹೃತ್ಕರ್ಣ ಇದನ್ನ ಗುರುತಿಸುವಂಥದ್ದು. ಬಲ ಹೃತ್ಕರ್ಣ ಏನ್ ಮಾಡುತ್ತೆ? ಇಲ್ಲಿ ಉಚ್ಚ ಅಭಿಧಮನಿ ಮತ್ತೆ ನೀಚ ಅಭಿಧಮನಿಗಳಿಂದ ಆಕ್ಸಿಜನ್ ರಹಿತ ರಕ್ತ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ಬಲ ಹೃತ್ಕರ್ಣ ಸಂಕುಚಿಸಿದಾಗ ಇಲ್ಲಿಂದ ರಕ್ತ ಬಲ ಹೃತ್ಕುಕ್ಷಿಗೆ ಹೋಗುತ್ತೆ. ಹಾಗಾಗಿ ಬಲ ಹೃತ್ಕರ್ಣ ಏನ್ ಮಾಡುತ್ತೆ? ಬಲ ಹೃತ್ಕುಕ್ಷಿಗೆ ರಕ್ತವನ್ನ ವರ್ಗಾವಣೆ ಮಾಡುತ್ತೆ ಸಂಕುಚಿಸಿಕೊಳ್ಳುವುದರ ಮೂಲಕ. ಆಮೇಲೆ ಬಲ ಹೃತ್ಕುಕ್ಷಿಯಿಂದ ಅದು ಪುಪ್ಪುಸಕ ಅಪಧಮನಿಗಳ ಮೂಲಕ ಲಂಗ್ಸಿಗೆ ಹೋಗುತ್ತೆ, ಶ್ವಾಸಕೋಶಕ್ಕೆ ಹೋಗುತ್ತೆ. ಅಲ್ಲಿ ಆಕ್ಸಿಜನ್ ಅನ್ನು ಪಡ್ಕೊಂಡು ಮತ್ತೆ ಪುಪ್ಪುಸಕ ಅಭಿಧಮನಿಗಳ ಮೂಲಕ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಎಡ ಹೃತ್ಕರ್ಣ ಸಂಕುಚಿಸಿದಾಗ ಎಡ ಹೃತ್ಕುಕ್ಷಿಗೆ ಹೋಗುತ್ತೆ ರಕ್ತ. ಎಡ ಹೃತ್ಕುಕ್ಷಿ ಮತ್ತೆ ಸಂಕುಚಿಸಿದಾಗ ಏನಾಗುತ್ತೆ? ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಸಪ್ಲೈ ಆಗಿರುತ್ತೆ, ಆಕ್ಸಿಜನ್ ಸಹಿತ ರಕ್ತ ಸಪ್ಲೈ ಆಗಿರುತ್ತೆ. ಈ ರೀತಿಯಾಗಿ ಮಾನವರ ಹೃದಯದಲ್ಲಿ ನೋಡಿ, ಈ ವಿಭಜಿಸುವ ಭಿತ್ತಿ ಇರುವುದರಿಂದ ಏನಾಗುತ್ತೆ? ಆಕ್ಸಿಜನ್ ರಹಿತ ಮತ್ತೆ ಆಕ್ಸಿಜನ್ ಸಹಿತ ರಕ್ತಗಳು ಒಂದಕ್ಕೊಂದು ಕೂಡೋದಿಲ್ಲ. ಎಡಭಾಗದಲ್ಲಿ ಆಕ್ಸಿಜನ್ ಸಹಿತ ರಕ್ತ ಇರುತ್ತೆ, ಬಲಭಾಗದಲ್ಲಿ ಆಕ್ಸಿಜನ್ ರಹಿತ ರಕ್ತ ಇರುತ್ತೆ. ಈ ರೀತಿಯಾಗಿ ಮಾನವನ ಹೃದಯದ ಛೇದನೋಟವನ್ನ ಬಿಡಿಸಿದ್ರಾಯ್ತು. ಎಲ್ಲಾ ಭಾಗಗಳನ್ನ ಗುರುತಿಸ್ಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಇದರಲ್ಲಿ ಸೆಪ್ಟಮ್ ಮತ್ತೆ ಬಲ ಹೃತ್ಕರ್ಣವನ್ನ ಮಾತ್ರ ಕೇಳಿದ್ದಾರೆ, ಅಷ್ಟೇ ಬರೆದ್ರು ಸಾಕಾಗಿರ್ತದೆ. ಥ್ಯಾಂಕ್ ಯು.